ಅವಳಿ ನಗರದ ಪಟಾಪಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ನಿನ್ನೆರ ಧಾರವಾಡದ ಯೂನಿವರ್ಸಿಟಿ ಹಂತೇಕ ಒಬ್ಬವನ್ನ ಕೊಲೆ ಮಾಡಿದ್ದನ್ನ ಮಂದಿ ಇನ್ನೂ ಮರ್ತಿಲ್ಲ. ಇವತ್ತ ಮುಂಜಾಲಾಗ ಮತ್ತೊಂದು ಕೊಲೆ ಆಗೈತಿ ನೋಡ್ರಿ. ಗಂಡ ಮತ್ತ ಮಗನ ಕಳ್ಕೊಂಡ ನವಲೂರ್ನ್ಯಾಗ ಸಂಬಂಧಿಕರ ಮನೆಯಾಗಿದ್ದ ಕರೆಯವ್ವ ಇರಬರ್ಗಿ ಅನ್ನೋರ್ನ ಇವತ್ತು ಮುಂಜಾಲಾಗ ಆಸ್ತಿ ಸಂಬಂಧ ಕೊಲೆ ಮಾಡ್ಯಾರ ನೋಡ್ರಿ. ಈಕೆಗೆ ನವಲೂರ್ನ್ಯಾಗ ಗಂಡಂದು 6 ಎಕರೆ ಹೊಲ ಇತ್ತ. ಆ ಆಸ್ತಿಗಾಗಿ ಸಂಬಂಧಿಕರು ಆಕಿನ ಕೊಂದಾರು ಅಂತ ಈ ಕರೆವನ್ನ ಸಂಬಂಧಿಕರು ಹೇಳಾಕತ್ತಾರ. ಇವತ್ತು ಮುಂಜಾಲಾಗ ವಿಠಲಂ ಗುಡಿಗೆ ಹೋದಾಗ ಆ ಗುಡಿ ಮುಂದನ ಅವ್ರನ್ನ ಬರ್ಬರವಾಗಿ ಕೊಲೆ ಮಾಡಿ ಹೋಗಿಬಿಟ್ಟಾರ. ಇನ್ನ ಜಗಕ್ಕ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಪೊಲೀಸರು ಬಂದ ಮುಂದಿನ ಕ್ರಮ ತಗೊಂಡಾರ. ಒಟ್ಟ 3 ದಿನದಾಗ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಾಗ 3 ಕೊಲೆ ಆಗ್ಯಾವ ನೋಡ್ರಿ. ನಡು ರೋಡ್ನ್ಯಾಗ ಯಾರನ್ನ ಕೆಡವ್ಲಿ ಅಂತ ಬಾಯಿ ತಕೊಂಡ ಕುಂತ ಚರಂಡಿ ಬಾಯಿನ ಈಗ ಮುಚ್ಚಾರ್ ನೋಡ್ರಿ. ವಾರ್ಡ್ ನಂಬರ್ 51ರಾಗ ಬರು ಪ್ರಿಯದರ್ಶಿನಿ ಕಾಲನಿ ಮೇನ್ ರೋಡ್ನ್ಯಾಗ ಸ್ಮಾರ್ಟ್ ಸಿಟಿ ಯೋಜನೆದಾಗ ಸಿಸಿ ರಸ್ತೆ ಮಾಡಿ ಚರಂಡಿ ತ್ಯಾಗ ಹಂಗ ಬಿಟ್ಟು ಹೋಗಿದ್ರ. ಇದ್ರ ಸಂಬಂಧ ನಿಮ್ ಪಬ್ಲಿಕ್ ನೆಕ್ಸ್ಟ್ನ್ಯಾಗ ಸುದ್ದಿ ಬಂದಿದ್ದ ತಡ ಪಾಲಿಕೆ ಅಧಿಕಾರಿಗಳು ಚರಂಡಿ ಬಾಯಿ ಮುಚ್ಚಾರ. ಈಗ ಆ ಏರಿಯಾದಾಗಿನ ಮಂದಿ ಪಬ್ಲಿಕ್ ನೆಕ್ಸ್ಟ್ ಗೆ ಪುಣ್ಯ ಬರ್ಲಿ ಅಂತ ಅಂದಾರ. ಇದು ಪಬ್ಲಿಕ್ ನೆಕ್ಸ್ಟ್ ಇಂಪ್ಯಾಕ್ಟ್. ಕಾಂಗ್ರೆಸ್ ಸರ್ಕಾರದ್ದು ರೈತ ವಿರೋಧಿ ನೀತಿ ಖಂಡಿಸಿ ಇವತ್ತು ಡಿಸಿ ಆಫೀಸ್ಗೆ ಎಮ್ಮೆ ಹೊಡ್ಕೊಂಡು ಬಂದ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರ. ಬಿಜೆಪಿ ಸರ್ಕಾರದ ಟೈಮ್ನ್ಯಾಗ ರೈತರ ಪರವಾದ ಯೋಜನೆಗಳನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರದ್ದು ಮಾಡೈತಿ. ಕಾಂಗ್ರೆಸ್ ಜನ ವಿರೋಧಿ ಮತ್ತು ರೈತ ವಿರೋಧಿ ನೀತಿಯಿಂದ ಮಂದಿಗೆ ಅಷ್ಟ ಅಲ್ರಿ, ದನಕರುಗಳನ್ನು ಅವಕ್ಕ ಶಾಪ ಹಾಕುವಂಗಾಗೈತಿ ಅಂತ ತಮ್ಮ ಸಿಟ್ಟು ಹೊರಗಾಗಿದ್ರ. ಹೆಂಡತಿ ಅಕ್ರಮ ಸಂಬಂಧ ಗೊತ್ತಾಗಿದ್ದಕ್ಕ ಗಂಡ ಹೆಂಡತಿನ ಹೊರಗ್ ಹಾಕಿದ್ದ. ಅವಾಗ ಆಕಿ ತನ್ನ ಪ್ರಿಯಕರ ರಿಯಾಜ್ಗೆ ನನ್ನ ಗಂಡನ ಕೊಂದು ಬಿಡು ಅಂತ ಹೇಳಿದ್ಲ. ಅದಕ್ಕ ಅವ ಕೊಂದು ಬಿಟ್ಟಿದ್ದ. ಜನವರಿ 14ಕ್ಕ ಬಂಜಾರ್ ಕಾಲೋನಿದು ಚಂದ್ರಶೇಖರ್ ಲಮಾನಿ ಹೆಣ ಸಿಕ್ಕಿತ್ತ. ಅವಾಗ ಚಂದ್ರಶೇಖರ್ನ ಹೆಂಡತಿ ಮಂಜುಳಾ ಕುಡದ ನನ್ನ ಗಂಡ ಸತ್ತಾನು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ಲ. ಆದ್ರ ಅದ ಟೈಮ್ನ್ಯಾಗ ಚಂದ್ರಶೇಖರ್ನ ಸಹೋದರ ಇಲ್ಲ ಇದು ಮರ್ಡರ್ ಅಂತ ಕೇಸ್ ಕೊಟ್ಟಿದ್ದ. ಅವಾಗ ತನಿಖೆ ಮಾಡಿದ ಪೊಲೀಸರಿಗೆ ಕರೆ ಏನ್ ಅನ್ನೋದು ಗೊತ್ತಾಗೈತಿ. ಈಗ ಮಂಜುಳಾ ಮತ್ತು ಆಕಿನ ಪ್ರಿಯಕರ ರಿಯಾಜ್ನ ಎಪಿಎಂಸಿ ನವನಗರ ಸ್ಟೇಷನ್ ಪೊಲೀಸರು ಅರೆಸ್ಟ್ ಮಾಡ್ಯಾರ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಮೇಡಮ್ ಎಲ್ಲಾ ಮಾಹಿತಿಯನ್ನ ಮಾಧ್ಯಮಕ್ಕೆ ಕೊಟ್ಟಾರ. ಧಾರವಾಡದಾಗ 3 ದಿನದಾಗ 3 ಕೊಲೆ ಆಗ್ಯಾವ ನೋಡ್ರಿ. ಫೆಬ್ರವರಿ 3ಕ್ಕ ಯಾಲಕ್ ಶೆಟ್ಟರ್ ಕಾಲನಿದಾಗ ಹಳೆ ದ್ವೇಷ ಇಟ್ಕೊಂಡ ಸಚಿನ್ ಅನ್ನೋಂಗ ಚಾಕು ಹಾಕಿದ್ರ. ಅವ ಫೆಬ್ರವರಿ 4ಕ್ಕ ಜೀವ ಬಿಟ್ಟಾನ. ಅದ್ರ ಮರನೇ ದಿನ ಅಂದ್ರ ಫೆಬ್ರವರಿ 5ಕ್ಕ ಗಾಡಿ ಸೈಡ್ಗೆ ಹಚ್ಚಿರಿ ಅಂದಿದ್ದಕ್ಕ ಕೇವಡಿ ಹಂತ್ಯಕ್ಕ ಕಲ್ಲನಗೌಡ ಅನ್ನೋ ಹುಡುಗನ ಕಬ್ಬಣದ ರಾಡು ಮತ್ತು ಕಲ್ಲು ತಗೊಂಡ್ ಹೊಡೆದು ಕೊಂದಿದ್ರ. ಇದ್ರ ಸಂಬಂಧ 5 ಮಂದಿನ ಅರೆಸ್ಟನು ಮಾಡಿದ್ರ. ಇನ್ನ 3ನೇ ದಿನ ಅಂದ್ರ ಇವತ್ತ ಫೆಬ್ರವರಿ 6 ಆಸ್ತಿ ಸಂಬಂಧ ನವಲೂರ್ನ್ಯಾಗ ಒಬ್ಬಕಿ ಮುದುಕಿನ ಕೊಂದಾರ. ಒಟ್ಟ 3 ದಿನದಾಗ 3 ಕೊಲೆ ಆಗ್ಯಾವು. ಇದ್ರ ಸಂಬಂಧ ಧಾರವಾಡದ ಮಂದಿ ತರ ನಡಗಾಕತ್ತಾರ. ಧಾರವಾಡ ತಾಲೂಕಿನ ಉಪ್ಪಿನಬೇಟಗೇರಿ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲ್ಯಾಗ ಗ್ರಾಮ ಪಂಚಾಯತಿದವರು ಮಕ್ಕಳ ಗ್ರಾಮ ಸಭೆ ನಡೆಸಿದ್ರ. ಅವಾಗ ಮಕ್ಕಳು ನಮ್ ಶಾಲ್ಯಾಗ ಶೌಚಾಲಯ ಇಲ್ಲ, ಮೊದ್ಲ ಶೌಚಾಲಯ ಕಟ್ಟಿಸ್ಕೊಡ್ರಿ ಅಂತ ಮನವಿ ಮಾಡ್ಯಾರ. ಧಾರವಾಡದ್ದು ಟಾಟಾ ಮಾರ್ಕೋಪೋಲೋ ಕಂಪನಿ ಮತ್ತ 400 ಕಾರ್ಮಿಕರ ನಡಕ 1-2 ವರ್ಷದಿಂದ ನಡೆದಿದ್ದ ಹಗ್ಗ ಜಗ್ಗಾಟ ಈಗ ಮುಗದೈತ್ ನೋಡ್ರಿ. ಕಂಪನಿದಾಗ ಕಾರ್ಮಿಕರ ಶೋಷಣೆ ಆಗಾಕತ್ತೈತಿ ಅಂತ ಕಾರ್ಮಿಕರು ಹೋರಾಟ ಮಾಡಿದ್ರ. ಅವಾಗ ಕಂಪನಿ ಹೋರಾಟ ಮಾಡಿದ 400 ಮಂದಿ ಕಾರ್ಮಿಕರಿಗೆ ಲಕ್ನೋಕ ವರ್ಗಾವಣೆ ಮಾಡಿತ್ತ. ಅವಾಗ ಕಾರ್ಮಿಕರು ಕಂಗಾಲಾಗಿದ್ರ. ಈಗ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕಂಪನಿ ಅಧಿಕಾರಿಗಳನ್ನ ಕರೆಸಿ ಮಾತುಕತೆ ನಡೆಸಿ ಲಕ್ನೋ ವರ್ಗಾವಣೆ ರದ್ದು ಮಾಡ್ಯಾರ. ಆದ್ರೂ ಕೂಡ ಎಲ್ಲಾರ್ಗೂ ಹೊಳ್ಳಿ ನೇಮಕ ಮಾಡ್ಕೋರಿ, ಪಗಾರ ಹೆಚ್ಚು ಮಾಡ್ರಿ ಮತ್ತು ಪಿಕಪ್ ಮತ್ತ ಡ್ರಾಪ್ ಹೊಸ ಬಸ್ ರೂಟ್ ಗಳನ್ನು ಕೊಟ್ಟಾರ. ಹಿಂಗಾಗಿ ಕಾರ್ಮಿಕರು ಖುಷಿಯಾಗ್ಯಾರ. 4 ಸಲೆಗ ಧಾರವಾಡ ಲೋಕಸಭಾ ಕ್ಷೇತ್ರನ ಪ್ರಹ್ಲಾದ್ ಜೋಶಿ ಅವರು ಪ್ರತಿನಿಧಿಸಿದ್ರ. ಈಗ ಅವ್ರ ಬದ್ಲಿ ಬಿಜೆಪಿಗೆ ಹೊಳ್ಳಿ ಬಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರು ಅನ್ನೋ ಮಾತು ಕೇಳಿ ಬರಾಕತ್ತಾವು. ವಿಧಾನಸಭಾ ಚುನಾವಣೆದಾಗ ಟಿಕೆಟ್ ಕೊಡದಿದ್ದಕ್ಕ ಅದ್ರ ಶೇರ್ ತೀರಿಸಿಕೊಳ್ಳಾಕ ಈಗ ಶೆಟ್ಟರು ಜೋಶಿ ಅವರು ಪ್ರತಿನಿಧಿಸುವ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರು ಅನ್ನೋ ಮಾತು ಕೇಳಿ ಬರಾಕತ್ತಾವು. ಇದಕ್ಕ ವರಿಷ್ಠರು ಒಪ್ಪ್ಯಾರು ಅನ್ನೋ ಮಾತನು ಅಲ್ಲೆಲ್ಲ ಕೇಳಿ ಬರಾಕತ್ತಾವು. ಮುಂದೇನಕ್ಕಂತ ನೋಡೋಣಂತ್ರಿ. ಹುಬ್ಬಳ್ಳಿದಾಗ
ಆಗಿಂದು ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಆಡಳಿತ ಮಂಡಳಿಗೆ ಚುನಾವಣೆ ಘೋಷಣೆ ಆಗೈತಿ. ಅಧ್ಯಕ್ಷ, ಉಪಾಧ್ಯಕ್ಷ, ಗೌರವ ಕಾರ್ಯದರ್ಶಿ, ಗೌರವ ಸಹ ಕಾರ್ಯದರ್ಶಿ, ಖಜಾಂಜಿ ಹಿಡ್ಕೊಂಡ 52 ಸ್ಥಾನಕ್ಕ ಅಭ್ಯರ್ಥಿಗಳ ಆಯ್ಕೆ ಮಾಡಾಕತೈತಿ. ಸೋಮವಾರ ನಾಮಪತ್ರ ಕೊಡಾಕ ಲಾಸ್ಟ್ ದಿನ ಆಗಿತ್ತ. ಒಟ್ಟ 215 ಮಂದಿ ನಾಮಪತ್ರ ಕೊಟ್ಟಾರ. 4 ಬಣದವರು ಒಂದೊಂದು ಬಣದಿಂದ 52 ಸದಸ್ಯರಂಗ ನಾಮಪತ್ರ ಕೊಟ್ರ 7 ಮಂದಿ ಪ್ರತ್ಯೇಕವಾಗಿ ನಾಮಪತ್ರ ಕೊಟ್ಟಾರ. ಪಬ್ಲಿಕ್ ನೆಕ್ಸ್ಟ್ ವರ್ಷಾದಂಗ ಈ ವರ್ಷನೂ ಪುನೀತ್ ಉತ್ಸವ ಸೀಸನ್ 2 ಮಾಡಾಕತೈತಿ. ಇದ ಫೆಬ್ರವರಿ 9, 10 ಮತ್ತ 11ನೇ ತಾರೀಕಿಗೆ ಹುಬ್ಬಳ್ಳಿ ಇಂದಿರಾ ಗಾಜಿನ ಮನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನವನದಾಗ ಸಂಜೆ ಮುಂದ 5:30 ರಾತ್ರಿ 9:00 ಮಟ ಮನರಂಜನಾ ಕಾರ್ಯಕ್ರಮ ನಡೀತಾವ. ನಿಮ್ಮ ಕಲೆನ ಪ್ರದರ್ಶನ ಮಾಡಾಕ ಇದೊಂದು ಬೆಸ್ಟ್ ವೇದಿಕೆ ನೋಡ್ರಿ. ಭಾಗವಹಿಸಬೇಕನ್ನೋ ಆಸಕ್ತಿ ಇದ್ದವರು ಮೊಬೈಲ್ ಸಂಖ್ಯೆ 7349619443 ಈ ಫೋನ್ ನಂಬರಿಗೆ ಫೋನ್ ಮಾಡಿ ನಿಮ್ ಹೆಸರು ಬರ್ಸ್ರಿ. ಇದಿಷ್ಟು ಇವತ್ತಿನ ಅವಳಿ ನಗರದ ಪಟಾಪಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರ್ರಿ. ನಮಸ್ಕಾರ.